ತಾಲೂಕಿನ ನಗರ ಮತ್ತು ವಿವಿಧ ಹಳ್ಳಿಗಳಲ್ಲಿ ಜೀಪ್ ಜಾಥಾ ನಡೆಸಿದ ಸಂದರ್ಭದಲ್ಲಿ ಸಭೆಯಲ್ಲಿ ಮಾತನಾಡಿ ಮತ ಹಾಕಲು ಮನವಿ ಮಾಡಿದ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ. ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್, ರಮೇಶ್ ವಂಕಲಕುಂಟಿ, ಗಂಗರಾಜ್ ಅಳ್ಳಿ, ದೇವರಾಜ್ 66, ಮಲ್ಲಪ್ಪ, ಶಾರದಾ, ಸುರೇಶ್ ಹಾಗೂ ಗಡ್ಡಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಪೊಲೀಸು ಉದ್ಯೋಗ ಅರ್ಜಿ ಕರೆದಿರ 60,000 ಪೋಸ್ಟ್ ಕರೆದಿರ 60,000 ಪೋಸ್ಟ್ಗೆ 48 ಲಕ್ಷ ಜನ ಅರ್ಜಿ ಹಾಕ್ಯಾರ. ಒಬ್ಬೊಬ್ಬರಿಗೆ 500 ರೂಪಾಯಿ ಫೀಸ್ ಇಡ್ರಿ. ರೈಲ್ವೆದಲ್ಲಿ 90,000 ಪೋಸ್ಟ್ ಕರೆದ್ರೆ 2.5 ಕೋಟಿ ಜನ ಅರ್ಜಿ ಹಾಕ್ಯಾರ. 2.5 ಕೋಟಿ ಜನ ಇಂಟು 500 ರೂಪಾಯಿ ಲೆಕ್ಕ ಮಾಡ್ರಿ ಸರ್ಕಾರಕ್ಕೆ ಎಷ್ಟು ಹೊತ್ತಂತ. ಆ ಕಾಲ್ಫಾರ್ಮ್ ಆದ್ಮೇಲೆ ಅದು ಇನ್ನೂ ರಿಸಲ್ಟ್ ಇಲ್ಲ, ಏನಿಲ್ಲ. ಉತ್ತರ ಪ್ರದೇಶದಲ್ಲಿ ಏನು ಎಕ್ಸಾಮ್ ನಡೀಲಿಲ್ಲ, ಅದು ಕ್ವಶನ್ ಪೇಪರ್ ರಾತ್ರಿ ಲೀಕ್ಔಟ್ ಆಯ್ತು. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲೇ ನೋಡಿದ್ವಿ ನಾವು, ಒಂದೊಂದು ಸೀಟಿಗೆ 80 ಲಕ್ಷ 70 ಲಕ್ಷ ರೂಪಾಯಿ ಮಾರಾಟ ಆಗಿದೆ. ಇದು ಅಕ್ರಮ ಅಂತ ಬಯಲಿಗೆ ಬಂದ್ಮೇಲೆ ಎಡಿಜಿಪಿಯಲ್ಲಿ ಅಂತೇಳಿ ಅವ್ರು ಇವಾಗಲೂ ಜೈಲಲ್ಲಿದ್ದಾರ. ಎಂಪಿಗಳಿದ್ರೆ ಶಾಮೀಲಾಗಿ ಹೊರಗೆ ಬಂತದು. ಯಾಕೆ ಈ ಮಾತು ಚರ್ಚೆ ಮಾಡಬೇಕು? ಯಾಕಂದ್ರೆ ನಮಗ ಈ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಎರಡೇ ಪಕ್ಷಗಳನ್ನು ತೋರಿಸ್ತಾರ. ಅದು ಕಾಂಗ್ರೆಸ್, ಬಿಜೆಪಿ. ನಮಗೆ ಕಣ್ಣಿಗೆ ಕಾಣೋದು ಅದು ಜಿದ್ದಿ ಯುದ್ಧ ತರ ಎರಡೇ ಪಕ್ಷಗಳು ನಮ್ಗೆ ಕಣ್ಣು ಮುಂದೆ ಕಾಣಿಸ್ತದ. ಯಾಕಂದ್ರೆ ಈ ಎಲ್ಲ ಮೀಡಿಯಾಗಳು, ಮಾಧ್ಯಮಗಳು ಖರೀದಿ ಆಗ್ಬಿಟ್ಟದವ. ಎಲ್ಲ ಟಿವಿಗಳು ಈ ದೊಡ್ಡ ದೊಡ್ಡ ಪಕ್ಷಗಳನ್ನ ಖರೀದಿ ಮಾಡಿಬಿಟ್ಟಾರ. ಈ ಅಂಬಾನಿ ತೋರ್ಸಲ್ಲ. ದೊಡ್ಡ ದೊಡ್ಡ ಇವತ್ತೇನು ನಮ್ಮ ರಾಜಕೀಯ ಪಕ್ಷದ ಲೀಡರ್ಗಳ ಅವ್ರು ಯಾವ ಬಟ್ಟೆ ಹಾಕಿದ್ರು, ಎಲ್ಲಿ ಊಟ ಮಾಡಿದ್ರು, ಯಾವ ವಿಮಾನದಾಗ ಹೋದ್ರು, ಯಾವ ಟೂರಿಸ್ಟ್ ಮಾಡಿದ್ರು, ಯಾವ ಫಂಕ್ಷನ್ ಹೋದ್ರು ಅಂತ ಹಗಲು ರಾತ್ರಿ ತೋರಿಸ್ತಾರ. ಈ ದೇಶದಲ್ಲಿ ರೈತರ ಸಾವು ಬಗ್ಗೆ ತೋರಿಸಲ್ಲ. ಈ ದೇಶದ ಯುವಕರ ಪರಿಸ್ಥಿತಿ ಬಗ್ಗೆ ತೋರಿಸಲ್ಲ. ಈ ದೇಶದ ದುಡಿಯಂತ ಜನಗಳ ಬಗ್ಗೆ ತೋರಿಸಲ್ಲ. ಈ ದೇಶದ ಶ್ರಮಜೀವಿಗಳ ಪರವಾಗಿ ತೋರಿಸಲ್ಲ. ತೋರ್ಸೋದೇನಂತಂದ್ರೆ ಅಂಬಾನಿ ಮಗನ ಮದುವೆ ತೋರಿಸ್ತಾರ. ಅಂಬಾನಿ ಮಗನ ಮದುವೆ 1,200 ಕೋಟಿ ರೂಪಾಯಿ ಖರ್ಚು ಮಾಡಿದ. ಆ ಮದುವೆಗೆ ಒಂದು ಹುಡುಗಿ ಡ್ಯಾನ್ಸ್ ಮಾಡಕ್ಕೆ 50 ಕೋಟಿ ರೂಪಾಯಿ ಕೊಟ್ಟು ಕಳಿಸಿದ್ರು ಆಫ್ರಿಕಾದಿಂದ, ಬರೀ ಒಂದು ಹಾಡಾಡಕ. ಅಂದ್ರೆ ಇದು ಸಂಪತ್ತಿನ ಒಂದ್ ಕಡೆ ಪ್ರದರ್ಶನ ಮಾಡ್ತಾ ಇದಾರ. ನಾವೆಲ್ಲ ಏನ್ ನೋಡಿ ಏನನ್ಬೇಕು? ಹೊಟ್ಟೆ ಕಿಚ್ಚು ಪಡ್ಬೇಕಾ? ನಮ್ಮ ಮಕ್ಕಳಿಗಿಂತ ಮದುವೆ ಮಾಡ್ಬೇಕಾಗಿಲ್ಲ ಅಂತ ಅನ್ಕೋಬೇಕಾ? ಇವ್ರ ಸಂಪತ್ತಿನ ಪ್ರದರ್ಶನ ನೋಡ್ಬೇಕಾ? ಈ ಸಂಪತ್ತು ಎಲ್ಲಿಂದ ಬಂತು? ನೀವು ಹಗಲು ರಾತ್ರಿ ಇಲ್ಲಿ ಬಂಡೆ ಓಲಾಗ್ತಕ್ಕಂಥ ನಮ್ಮ ಸುರೇಶ್ ಅದರ, ಕಟ್ಟಡ ಕಾರ್ಮಿಕರಾದ್ರ, ಹಗಲು ರಾತ್ರಿ ದುಡಿತಾರ. ಅವರು ದುಡ್ದು ಮುಂದೆ ಬರ್ಬೇಕಂತ ಹೇಳ್ತೀರಿ. ಸಾಧ್ಯನ ಅದು? ಹಗಲು ರಾತ್ರಿ ಬೆವರು ಸುರಿಸಿ ರಕ್ತ ಹರಿಸಿ ದುಡಿಸ್ರಿ ಯಾರು ಮುಂದೆ ಬಂದಾರ? ಸಾಧ್ಯ ಇಲ್ಲ ಸ್ನೇಹಿತರೆ. ಶೋಷಣೆ ನಡೀತಾ ಇದೆ. ನಾವು ನೀವು ಕಟ್ಟಿರುವಂತ ಟ್ಯಾಕ್ಸು, ನಾವು ಕಟ್ಟಿರತಕ್ಕಂಥ ತೆರಿಗೆ ಇವತ್ತು ದೊಡ್ಡ ದೇಶ ಬಿಟ್ಟು ಹೋಗ್ತಾರ. ಇವತ್ತು ಅಂಬಾನಿ ಮಾಡಿರೋದಿಂತದ್ನೇ, ವಿಜಯ್ ಮಲ್ಯ ಮಾಡಿರೋದಿಂತದ್ನೇ, ನೀರವ್ ಮೋದಿ ಅಂತೇಳಿ ಮಾಡಿರೋದಿಂತದ್ನೇ. ಇವರೆಲ್ಲರಿಗೂ ಇವರು ಬೆಂಗಾವಲಾಗಿ ನಿಂತ್ಕೊಂಡಿರ್ತಕ್ಕಂಥ ಪಕ್ಷಗಳು. ನೀರವ್ ಮೋದಿ ವಾಸ್ತವ. ಇದನ್ನ ನಾವು ಇವತ್ತು ಹೇಳಕತ್ತೀವಿ. ಇದೇ ಮಾತನ್ನ 1930ರಲ್ಲಿ ಭಗತ್ ಸಿಂಗ್ ಹೇಳಿದ್ರು. ಇಂಡಿಯಾಕ್ಕೆ, ಭಾರತಕ್ಕೆ ಸ್ವತಂತ್ರ ಬರ್ತದೆ, ಗಾಂಧೀಜಿಯವ್ರ ಲೀಡರ್ಶಿಪ್ ಅಲ್ಲಿ ಬರ್ತದೆ. ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷ್ ಲೋಕರು ಈ ದೇಶ ಬಿಟ್ಟು ಬಡತನ ಈ ದೇಶದಿಂದ ತೊಲಗಲ್ಲ. ಈ ಜಾತಿ ಅನ್ನೋ ಕೊಳಕು ಹಂಗೆ ಉಳಿತದೆ. ಈ ಧರ್ಮ ಅನ್ನೋ ಜಗಳ ಹಂಗೆ ಉಳಿತದೆ. ಹೆಣ್ಮಕ್ಳಿಗೊಂದು ನ್ಯಾಯ, ಗಂಡ್ಮಕ್ಳಿಗೊಂದು ನ್ಯಾಯ. ಶ್ರೀಮಂತರಾಗ್ತಾರೆ, ಬಡವರಾಗ್ತಾರೆ. 77 ವರ್ಷ ಆಗಿದೆ. ದಯವಿಟ್ಟು ಆಲೋಚನೆ ಮಾಡ್ರಿ ಏನಾಗಿದೆ ದೇಶ. ಈಗ ನಮ್ಮ ಪಕ್ಷದ ನಿಲುವೇನು? ನಮ್ಮ ಪಕ್ಷದ ನಿಲುವಿರೋದು ಈ ದೊಡ್ಡ ದೊಡ್ಡ ಪಕ್ಷಗಳ ಎಲ್ಲರೂ ಕೂಡ ಇವರು ಶ್ರೀಮಂತರ ಏಜೆಂಟ್ರು. ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕುರಿ ಹಟ್ಟಿ ಆಯ್ತು, ಇಲ್ಲ ಒಂದು 2 ನಾಯಿ ಸಾಕಿರ್ತಾರೆ. ಒಂದು ನಾಯಿಗೆ ವಯಸ್ಸಾತ, ಇನ್ನೊಂದು ನಾಯಿಯಿಂದ ಬಳಸ್ತಾರ. ಹಂಗ
5 ವರ್ಷದ 10 ವರ್ಷ ಒಂದು ಪಕ್ಷ ಬೇಸರ ತಂದ್ಕೊಡ್ರಿ ಜನಕ್ಕ, ಇನ್ನೊಂದು ಪಕ್ಷ ರೆಡಿ ಮಾಡಿರ್ತಾರ. ಒಬ್ಬ ವ್ಯಕ್ತಿ ಬೇಸರ ಅಂದ್ರೆ ಇನ್ನೊಬ್ಬ ವ್ಯಕ್ತಿನ ರೆಡಿ ಮಾಡಿರ್ತಾರ. 2014 ನರೇಂದ್ರ ಮೋದಿ ಯಾರಿಗೆ ಗೊತ್ತಿದ್ರು?